ಮಾನವ ದೇವ ಶ್ರೀಮತ್ ವಿಶ್ವಂಬರಮದೋಲ್ ಸಂಭ್ರಮಿಪ ಅಂಬುಜಾಕ್ಷನ ಪಾದಾಂಬುಜಂಗಳಂ ನಂಬಿದ ಕುಂಡುನೀಶನ ಮುಂಭಾಗದೋಳ್ ನಿಂತು ಕರಂಗಳಂ ಹೊಂದಿಸಿ ಸಂಭ್ರಮದಿಂದ ಮಾತನಾಡಿಸುವ ಮಾನವ ನೀ ಧಾವನ ಕನ್ನಡವ ಧಾವಣಿ. ಓ ದೇವ ನಾವುದಾರಂದರೆ ಹಟ್ಟದೊಳಗೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಪುಟ್ಟ ಸಾರದೆಂದು ಕರೆಯುತ್ತಾರ ದೇವ, ಹೇಳಿಕೊಂಡವರ ಬೇಗ ತಮ್ಮ ನಾಮಾಂಕಿತವ. ಎಲ ಸಾರಥಿ ನಾವುದಾರೆಂದರೆ ತಾರು ದೇವ ಶ್ರೀಮತ್ ಪರಾತ್ಪರಮಾಪತಿಯ ಸುಪ್ರೇಮದಿಂ ಸಾಮ ದಾನ ಭೇದ ದಂಡ ಚತುರೋಪಾಯಗಳಿಂದ ಭೂಮಿಯಂ ಪರಿಪಾಲಿಪ ಸೋಮವಂಶ ಸಂಜಾತ ಕುಂತಿ ದೇವಿಯ ಗರ್ಭಾಬ್ದಿಗೆ ಚಂದ್ರಪ್ರಾಯನಾದ ದಂಡಧರನ ನಂದನನಾದ ಮಂತ್ರೋದ್ಭವ ಮಾರ್ತಾಂಡ ಧರ್ಮರಾಯನೆಂದು ತಿಳಿಯಲ ಸಾರಥಿ ಕುಶಲಮತಿ. ಧರ್ಮರಾಜ ಮಹಾರಾಜರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ದಿವ್ಯ ಪ್ರಭಾವ. ಸಾರಥಿ ಭೂಪತಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಇಂದಿನ ಕಾಳಗಕ್ಕೆ ದ್ರೋಣಾಚಾರ್ಯರು ಪದ್ಮವ್ಯೂಹವನ್ನು ರಚಿಸಿರುವರು. ಶ್ರೀಮದ್ ಭುಜ ಬಲರಾದ ಭೀಮ ಸಾತ್ವಿಕಿ ಕೃತರ್ಮ ವಿರಾಟ ಭೀಪಾಲರನ್ನು ಹಿಂದಕ್ಕಿರುವರು. ಮುಂದಿನ ಗತಿ ಏನೆಂದು ಆಲೋಚನೆ ಮಾಡುವ ಕಾರಣ ಬರೋಣವಾಯಿತು ಕಂಡಿಯ ಸಾರಥಿ ತಿಳಿದೇನಾ ಬಂದ ಸಂಗತಿ. ಒಳ್ಳೇದು ಭೂಪತಿ, ಮುಂದೇನು ಸಂಗತಿ? ಎಲ್ಲ ಸಾರಥಿ ಭೂಪತಿ ಏನು ಹೇಳಲಿ ಇಂದಿನ ಯುದ್ಧರಂಗದ ರೀತಿ? ಅದೇನು ದೇವ? ಚಕ್ರ ಬಿಂಬವನ್ನು ಭೇದಿಸುವಂತ ಚಕ್ರಧರ ಚಕ್ರನಂದನಾದ ಪಾರ್ಥನು ಮಿಕ್ಕಿ ಮೀರಿದ ಸಂತಪ್ತಕರೊಡನೆ ಕಾಳಗವನ್ನೆಸುವುದಕ್ಕೂ ಹೋಗಿ. ಹೌದೇನು ದೇವ? ಇತ್ತ ದಳ ದೊಡೆಯನ ನುಡಿಯಂತೆ ಷಡ್ರತಾದಿಗಳು ನಮ್ಮ ಪಡೆಯ ಬಲವನ್ನೆಲ್ಲ ಕೆಡವಿ ಧರಣಿಗೆ ಕೆಳವಿ ಮಣ್ಣು ಮುಕ್ಕಿಸಿರುವ ಸಾರಥಿ ಭೂಪತಿ ಈ ಚಕ್ರಬಿಂಬವನ್ನು ಅರಿಯಬೇಕಾದರೆ ಈ ಭೂಮಿಯಲ್ಲಿ ಭೂಪಾಲಕರ ಪೈಕಿ ಶ್ರೀರಾಮನು ಶ್ರೀಕೃಷ್ಣನು ಅಮಿತ ಬಲಶಾಲಿಯಾದ ಪಾರ್ಥನು ಬಲೆ ಈ ಮೂವರು ಮಾತ್ರ ಈ ಚಕ್ರಬಿಂಬದ ಒಳಗೆ ಹೊಕ್ಕು ಹೊರಬರಬಲ್ಲರು. ಹೌದೇನು ದೇವ? ಆದರೆ ಅರ್ಜುನನ ಮಗನಾದ ಅಭಿಮನ್ಯುವು ಚಕ್ರಬಿಂಬದ ಒಳಗೆ ಹೋಗಬಲ್ಲನು, ಹಿಂತಿರುಗಿ ಬರಲರಿಯನು. ಹೌದೇನು ದೇವ? ಸಾರಥಿ ಭೂಪತಿ ಈ ಕೌರವೇಂದ್ರನು ಕಾಳಗವನ್ನು ನೇಮಿಸಿಕೊಂಡಿದ್ದಕ್ಕೆ ಮಂದಭಾಗ್ಯನಾದನು. ಇಂದಿರೇಶನಾದ ಅರವಿಂದ ನಾಭನು ಇಂದಿಗೆ ಮುನಿದನು ಸೂತ ಸುಗುಣ ಪ್ರಖ್ಯಾತ. ಒಳ್ಳೇದು ದೇವ, ಪೀಠವನ್ನು ಅಲಂಕರಿಸಿ